ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ಎಲ್ಲರಿಗೂ ಒಳ್ಳೇದು ಮಾಡಿ, ಯಾರಿಗೆ ಕೆಟ್ಟದ್ದು ಮಾಡಬೇಡಿ. ಇರೋದು 2 ದಿವಸ, ಒಳ್ಳೇದು ಮಾಡಿ ಮೇಲೆ ಹೋಗೋದು. ನೀನಾದರೂ ಸರಿ, ನಾವಾದರೂ ಸರಿ, ಓಕೆನಾ? ಇವತ್ತು ಏನು ವಿಷಯ ಅಂದರೆ, ಫಿಫಾ ವರ್ಲ್ಡ್ ಕಪ್ ಬಗ್ಗೆ. ಯಾವ ಟೀಮ್ ಅಂದರೆ ಬ್ರೆಜಿಲ್ನ ತೊಗೊಳ್ತೀನಿ. ಅವರಲ್ಲಿ 3 ಗ್ರೂಪ್ ಸ್ಟೇಜ್ ಮ್ಯಾಚ್ ಬರುತ್ತೆ. 3ರಲ್ಲಿ 2 ಹೊಡೆದ್ರೆ ಕ್ವಾಲಿಫೈಡ್, ರೌಂಡ್ ಆಫ್ 30ಗೆ ಎಂಟ್ರಿ ಆಗ್ತಾರೆ. ಸೊ ಇವ್ರು ಏನಂದರೆ ಇವರು ಆಲ್ರೆಡಿ ಒಂದು ಡ್ರಾನ್ ಮಾಡ್ಕೊಂಡಿದ್ದಾರೆ, ಸರಿನಾ? ಇನ್ನು ನೆಕ್ಸ್ಟ್ ಸ್ಯಾಟರ್ಡೇ ಒಂದು ಮ್ಯಾಚ್ ಇದೆ, ಅದ್ರ ಪಕ್ಕಾ ವಿನ್ ಆಗಬೇಕು. ಅದಕ್ಕೆ ನೆಕ್ಸ್ಟ್ ಮ್ಯಾಚ್ ವಿನ್ ಆದ್ರೇ ಅವರು ನೆಕ್ಸ್ಟ್ ಕ್ವಾಲಿಫೈಡ್ ಆಗೋದು ಫಿಫಾ ವರ್ಲ್ಡ್ ಕಪ್ ರೌಂಡ್ ಆಫ್ 32ಗೆ. ಆಗಿಲ್ಲ ಅಂದರೆ ಪ್ಯಾಕ್ ಮಾಡಿಕೊಂಡು ಅವರು ಬ್ರೆಜಿಲ್ಗೆ ಹೋಗಬೇಕು ರಿಟರ್ನ್. ಸೊ ಹಂಗೆ ಆಗೋದು ಬೇಡ. ನಿಯಮಾರು ಬೇಗ ರಿಕವರಿ ಆಗ್ತಾಯಿದ್ದಾರಂತ ಬ್ರೆಜಿಲ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ನೋಡಬೇಕು ಏನಾಗುತ್ತಂತ. ಅದೇ ಥರ ಪೋರ್ಚುಗಲ್ದು ಹಂಗೆ ಆಯಿತು. ಇವಾಗ 1-1 ಡ್ರಾನ್ ಆಯಿತು ನಿನ್ನೆ ನೈಟು. ನೋಡಬೇಕು. ಫಿಫಾ ವರ್ಲ್ಡ್ ಕಪ್ಪು ತುಂಬ ಟಫ್ ಇದೆ. ಅದೇ ಸ್ವಲ್ಪ ಟೀಮ್ಗಳದ್ದು ಸ್ಕ್ವಾಡು ನಾನು ನೋಡಬೇಕಂದ್ರೆ ಯಾವುದು ಟಚ್ ಗೇಮ್ ತೋರಿಸ್ತಿಲ್ಲ, ಎಲ್ಲ ಸೆಲ್ಫಿಶ್ ಆಡ್ತಾಯಿದ್ದಾರೆ. ಸೊ ಫುಟ್ಬಾಲ್ ಅಂದರೆ ಟಚ್ ಗೇಮ್ ಇದ್ರೇ ಇಂಟ್ರೆಸ್ಟ್ ಇರೋದು. ಟಚ್ ಗೇಮೇ ಇಲ್ಲ ಬರೋ ಸ್ಟೇಜಲ್ಲಿ. ಆವಾಗೆಲ್ಲ ಟಚ್ ಗೇಮೆಲ್ಲ ಹೆಂಗಿದೆ ಅಂದರೆ, ಒಂದು ಕಾಲದಲ್ಲಿ ಬ್ರೆಜಿಲ್ ಆದರೂ ಸರಿ, ಜರ್ಮನಿ ಆದರೂ ಸರಿ, ಇಟಾಲಿ, ಫ್ರಾನ್ಸ್, ಇಂಗ್ಲೆಂಡು, ಬೆಲ್ಜಿಯಮು, ಈ ಟೀಮ್ಗಳೆಲ್ಲ ಟಚ್ ಗೇಮ್ ಅಂದರೆ ಹೆಂಗಿರುತ್ತಂತ ಫುಟ್ಬಾಲ್ ಹಂಗಿರಬೇಕು. ಇವಾಗ ಬರೋ ಟೀಮ್ಗಳು ಅಂದರೆ ಬೇರೆ ಟಚ್ ಗೇಮ್ ಇಲ್ಲ, ಬೇರೆ ಸೆಲ್ಫಿಶ್ ಆಡ್ತಾಯಿದ್ದಾರೆ. ಎಲ್ಲ ಡ್ರಿಬಲ್ ಮಾಡೋದು ಹಂಗೆಲ್ಲ. ಗೇಮೇ ಅಂದರೆ ಟಚ್ ಗೇಮ್ ಅಂದರೆ ಫುಟ್ಬಾಲ್ ಹಂಗಿರ್ಬೇಕು ಗೇಮ್ ಅಂದರೆ. ಅದೇ ಥರ ಆಗಬೇಕು ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕ್ವಾಲಿಫೈಡ್ಗೆ ಬರಬೇಕು, ಟಾಪ್ ಕ್ಲಾಸ್ ಟೀಮ್ಗಳೆಲ್ಲ. ರೌಂಡ್ ಆಫ್ 32, ರೌಂಡ್ ಆಫ್ 16, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್, ಈ ನೆಕ್ಸ್ಟ್ ರೌಂಡ್ಸ್ಗೆಲ್ಲ ಫೈಟ್ ಇರಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್. ನಿಮ್ಮ ಸತೀಶ್.